ಇದರ ಮಧ್ಯದಲ್ಲಿ ಭಾರತಕ್ಕೆ ಮತ್ತೊಂದು LPG ಹಡಗು ಬಂತು, ಗ್ರೀನ್ ಆಶಾ ಅಂತ. 9ನೇ ಹಡಗು ಭಾರತಕ್ಕೆ ಬಂದಂಗಾಯಿತು. ಒಂದು 20,000 ಮೆಟ್ರಿಕ್ ಟನ್ LPG ಇದರಲ್ಲಿ ಇದೆಯಂತೆ. ನಾಳೆ ಬಂದು ರೀಚ್ ಆಗುತ್ತಿದ್ದು. ಹಾರ್ಮುಜ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿದೆ. ಗ್ರೀನ್ ಆಶಾ ದೀಪ್ ಅಂತ ಇದರ ಹೆಸರು. 9ನೇ ಹಡಗು ಫೆಬ್ರವರಿ 28ರಿಂದ ಇಲ್ಲಿ ತನಕ 8 ಬಂದವು. ಇದು 9ನೇದು ಬರ್ತಾ ಇದೆ. ಮಾರ್ಚ್ 30ನೇ ತಾರೀಕು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಲ್ ರಾಮ್ಸ್ ಬಂದರಿನಿಂದ LPG ತಗೊಂಡು ಹೊರಟಿತ್ತು. ಇದರ ಮಧ್ಯದಲ್ಲಿ ನಾನು ಆವಾಗಲೇ ಹೇಳ್ತಾ ಇದ್ದೆ, ಆಪರೇಷನ್ ಸಿಂಧೂರದ ನಂತರ ಭಾರತದ ಬ್ರಹ್ಮೋಸ್ ಕ್ಷಿಪಣಿಗೆ ಪ್ರಪಂಚದಾದ್ಯಂತ ಬೇಡಿಕೆ ಅಂತ ಒಂದು ಅಂಕಿ ಸಂಖ್ಯೆ ಬಂದಿದೆ. ಭಾರತದ ರಕ್ಷಣಾ ರಫ್ತು ಈಗಲೂ ಕೂಡ ನಾವು ನಮ್ಮ ರಕ್ಷಣಾ ಪರಿಕರಗಳ ಮೇಲೆ ಹೆವಿಲಿ ಡಿಪೆಂಡೆಂಟ್ ಇದ್ದೀವಿ. ಆದರೆ ಭಾರತದ ಮೇಕ್ ಇನ್ ಇಂಡಿಯಾದಲ್ಲಿ ರಕ್ಷಣಾ ಸಲಕರಣೆಗಳ ಉತ್ಪಾದನೆಯೂ ಹಾಗೆ ಆಗ್ತಾ ಇದೆ. ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಭಾರತದ ರಕ್ಷಣಾ ರಫ್ತು ಲಾಸ್ಟ್ ಫೈನಾನ್ಷಿಯಲ್ ಇಯರ್ನಲ್ಲಿ 38,424 ಕೋಟಿ ರೂಪಾಯಿ. 38,424 ಕೋಟಿ. ಬರೀ ಈ ಫಿಗರ್ ಹೇಳಿದ್ರೆ, ಈ ಸಂಖ್ಯೆಯನ್ನು ಹೇಳಿದ್ರೆ ಇದು ಎಷ್ಟು ದೊಡ್ಡದು ಅನ್ನೋದು ನಿಮಗೆ ಅರ್ಥ ಆಗೋದಿಲ್ಲ. 2014ರಲ್ಲಿ ಭಾರತದ ರಕ್ಷಣಾ ರಫ್ತು 600 ಕೋಟಿ ರೂಪಾಯಿ ಇತ್ತು. 600 ಚಿಲ್ಲರೆ ಕೋಟಿ ಇತ್ತು. 600 ಚಿಲ್ಲರೆ ಕೋಟಿಯ ರಕ್ಷಣಾ ಪರಿಕರಗಳನ್ನು ರಫ್ತು ಮಾಡ್ತಾ ಇದ್ದ ಭಾರತ ಈಗ 38,424 ಕೋಟಿಗೆ ಬಂದು ನಿಂತಿದೆ. 2016-17ರಲ್ಲಿ 1,522 ಕೋಟಿಗೆ ಬಂದಿದ್ವಿ ನಾವು. 1,522 ಕೋಟಿ. ಅಲ್ಲಿಂದ ಇಲ್ಲಿಗೆ ಹೋಲಿಸಿದರೆ 10 ವರ್ಷದಲ್ಲಿ 25 ಪಟ್ಟು ಜಾಸ್ತಿ ಆಗಿದೆ. 25 ಟೈಮ್ಸ್, ನಾಟ್ 25%, 25 ಪಟ್ಟು ಜಾಸ್ತಿ ಆಗಿದೆ. ಇವೆಲ್ಲ ಭಾರತಕ್ಕೆ ಖುಷಿಯ ಸಮಾಧಾನದ ಸುದ್ದಿಗಳು. ಕ್ಷಮಿಸಿ, ಯುದ್ಧದ ಬಿಟ್ಟರೆ ಮತ್ತೇನು ಹೇಳೋಕ್ಕಾಗಲಿಲ್ಲ. 10ವರೆಗೆ ಟ್ರಂಪ್ ಅವ್ರು ಏನು ಹೇಳ್ತಾರೆ ನೋಡೋಣ. 9:24 ಆಯಿತು, ಇನ್ನೊಂದು ತಾಸು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.